ವೆಲ್ಕಮ್ ಟು ಮಧು ಫ್ಯಾಮ್ಲಿ ಲಾಗ್ಸ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರ ಅಂತ ಹೇಳಿ ತಿಳ್ಕೊತೀನಿ. ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ಲಾಗ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ. ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾನೆ. ಆರ್ಮಿ ವೈಫ್ ಮುಂಜಾನೆ ಯಾವ ರೀತಿ ಶುರು ಆಕೈತಿ, ನಂದು ಯಾವ ಥರ ಡೈಲಿ ರುಟೀನ್ ಇರ್ತೈತಿ ಅಂಥೇಳಿ ಇವತ್ತಿನ ವಿಡಿಯೋದೊಳಗೆ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋಬೇಕಂಥೇಳಿ ಅಂದ್ಕೊಂಡ್ರು. ಹಂಗೆ ನನ್ನ ಮಕ್ಕಳ ಫೇವ್ರೇಟ್ ಡಿಶ್ ಸ್ವೀಟ್ನ ಮಾಡತ್ತನ, ಹಂಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಳಕತ್ತೀನಿ. ಈಗ ನಾನು ಆಲ್ರೆಡಿ ಅಡುಗೆ ಮಾಡೀನಿ. ಮಧ್ಯಾಹ್ನದ ಏನೇನು ಮಾಡೀನಿ ಅಂಥೇಳಿ ತೋರಿಸ್ನ ಬರ್ರಿ. ನೋಡ್ರಿ, ಇವತ್ತು ಮಧ್ಯಾಹ್ನ ಊಟಕ್ಕಂತ ಹೇಳಿ ಪಲ್ಯ ಮಾಡ್ಕೊಂಡು, ಇದು ಎದ್ರ ಪಲ್ಯ ಅಂಥೇಳಿ ಅಂತರೂ ನನಗೆ ಗೊತ್ತಿಲ್ಲ, ಮಾಡೀನಿ. ಅಂದರೆ ನಮ್ಮ ರೇಷನ್ ಒಳಗೆ ಕೊಟ್ಟಿದ್ರೆ ನೋಡ್ರಿ, ಇದು ಕಾಯಿ ಇದ್ರದ್ದು ಒಂದು ತೋರಿಸ್ಬೇಕಂತ ಹೇಳಿಟ್ಟೇನೆ. ಇದ್ರ ಹೆಸರು ಏನಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಇದ್ರ ಹೆಸರು ಏನಂಥೇಳಿ ನಂಗೆ ಅಂತರೂ ಗೊತ್ತಿಲ್ಲ. ಈ ಕಡೆ ಎಲ್ಲ ಭಾಳ ಜಾಸ್ತಿ ತಿಂತಾರೆ ಇದು ಪಲ್ಯ, ಹಾಗಾಗಿ ನಾವು ಮಾಡೀನಿ. ನೆಕ್ಸ್ಟ್ ಅನ್ನ ಮಾಡೀನಿ. ಇಲ್ಲಿ ನೋಡ್ರಿ, ಅನ್ನ ರೆಡಿ ಐತಿ. ಮತ್ತು ಬೇಳೆ ಸಾರು ಮಾಡೀನಿ. ಮತ್ತು ಸ್ವಲ್ಪ ಚಪಾತಿ ಮಾಡಬೇಕು ಅಂಥೇಳಿ ಹಿಟ್ಟು ನಾದಿಟ್ಟೀನಿ. ನೋಡ್ರಿ, ನಾನೀಗ ಕಿಚನ್ದೊಳಗದನ. ನನ್ನ ಮಕ್ಕಳ ಫೇವ್ರೇಟ್ ಸ್ವೀಟ್ ಮಾಡ್ತಂತ ಹೇಳಿನಲ್ಲ, ಯಾವಪ್ಪ ಅಂತಂದ್ರೆ ರಸ್ಮಲೈ ಮಾಡಾಕತ್ತನ. ಇದು ಬೆಂಗಾಲಿ ಸ್ವೀಟ. ಇದು ಹಾಲ ಮತ್ತು ಪನೀರು ಅವರ ಸಕ್ಕರೆ ಇದ್ರೆ ಸಾಕ. 3 ಇಂಗ್ರೀಡಿಯೆಂಟ್ಸ್ ಒಳಗೆ ತುಂಬ ಈಸಿಯಾಗಿ ಮಾಡ್ಬೋದು. ಬರಂತ ನೋಡೋದಂತೆ. ಇದು 1 ಲೀಟ್ರದ ಹಾಲಿಂದ ಪನೀರ್ ಮಾಡಿ ಇಟ್ಕೊಂಡ್ರನ. ಒಂದು ತಾಡು ತೊಗೊಂಡನು, ಅದಕ್ಕೆ ಈ ಪನೀರ್ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿಯಾಗಿ. ನಾ ಫ್ರಿಜ್ದಾಗ ಇಟ್ಕೊಂಡೀನಿ, ಅದಕ್ಕೊಂದು ಸ್ವಲ್ಪ ಗಟ್ಟಿ ಆಗೈತಿ. ಈ ರೀತಿ ಪೂರ್ತಿಯಾಗಿ ಚಲೋ ಹೊತ್ನಂಗೆ ಭಾರ ಹಾಕಿ ನಾದ್ಕೋಬೇಕು. ನೋಡ್ರಿ ಇದನ್ನೇ ಪನೀರ, ಅಂದ್ರೆ ಅದ ರಸ್ಮಲೈ ಸ್ಮೂತಾಗಿ ಬರ್ತೈತಿ. ನೋಡ್ರಿ, 1 ಟೇಬಲ್ ಸ್ಪೂನ ಕಾರ್ನ್ಫ್ಲೋರ್ ಹಾಕೊಳತ್ತಾನೆ ಇದಕ್ಕೆ. ಇದನ್ನು ಚಲೋತ್ನಂಗೆ ಮತ್ತು ಆಯಿಲ್ ಇದು ಸ್ವಲ್ಪ ಬಿಡೋ ತನಕ ನಾದ್ಕೋಬೇಕು. ಇದನ್ನ ಕೂಡಿಸ್ಕೋಬೇಕು ಚಲೋತ್ತಾಗಿ. ನೋಡ್ರಿ, ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಇದು ನೋಡ್ರಿ, ಕೈ ಯಾವ ರೀತಿ ಎಣ್ಣೆ ಬಿಡಾತೈತಲ್ಲ ಹಿಂಗೆ ಎಣ್ಣೆ ಬಿಡ್ಬೇಕು. ಇದು ಪನೀರ ಹಿಂಗೆ ಬಿಡ್ತಿ ಅಂತಂದ್ರೆ ಸ್ಪಾಂಜಿ ಆಕೈತಿ. ಈಗ ನಾನು 3 ಗ್ಲಾಸ್ ನೀರು ಹಾಕೊಂಡ್ರನ. 3 ಗ್ಲಾಸ್ ನೀರಿಗೆ ಅರ್ಧ ಕಪ್ ಸಕ್ಕರೆ ಹಾಕೋತ್ನ. ಈಗ ನೋಡ್ರಿ, ಇಷ್ಟಿಷ್ಟ ಉಳ್ಳಿ ಮಾಡ್ಕೊಂಡು ಇವತ್ತರನ್ನ ರೌಂಡಾಗಿ ಶೇಪ್ ಕೊಟ್ಕೋತೀನಿ. ಅದಕ್ಕೆ ಇದನ್ನು ಯಾವ್ದು ರಸ್ಮಲೈ ಶೇಪ್ ಐತಲ್ಲ ಆ ರೀತಿ ಒತ್ಕೋಬೇಕಾ. ಹಂಗೆ ಇದು ದಂಡಿ ಏನಾರು ಕ್ರ್ಯಾಕ್ ಆಯ್ತಂದ್ರೆ ನೋಡ್ರಿ, ಇಲ್ಲಿ ಸ್ವಲ್ಪ ಆಗೈತಿ. ಹಂಗಾತಂದ್ರೆ ಇದನ್ನೇನು ಮಾಡಬೇಕು, ಹಿಟ್ಟ ಇನ್ನೊಂದು 2 ನಿಮಿಷ ಮತ್ತು ಇದೆಲ್ಲ ಅದ ಚಲೋ ತಂಗಿ ಸಾಫ್ಟಾಗಿ ಬರ್ತೈತಿ. ಇಲ್ಪ ಆತಂದ್ರೆ ಏನಾಕೈತಿ, ಬಿಸಿನೀರಾಗ ಹಾಕಿದ ಕೂಳೆ ಹೋದಾಡು ನೀರ್ದಾಗ ಅವು ಒಡೆಯಕ್ಕೆ ಹತ್ತಾವ. ಈಗ ನೋಡೋಣ ಬರ್ರಿ, ಏನು ಕ್ರ್ಯಾಕ್ ಆಕೈತೆ ಏನಾಕೈತೆ. 1-2 ನಿಮಿಷ ಈಗ ನಾದಿನೆಲ್ಲ ನೋಡ್ರಿ, ಆಗಳಿಕ್ಕಿತ್ತಲು ಈಗ ಸ್ವಲ್ಪ ಪರ್ಫೆಕ್ಟಾಗಿ ಶೇಪ್ ಬಂದೈತಿ. ಹಂಗೆ ಇವನೇ ಅಷ್ಟು ಉಳ್ದದ್ದನ್ನು ಮಾಡ್ಕೊತಾನೆ. ನೋಡ್ರಿ, 13 ಆದು ಇವ 1 ಲೀಟರ್ ಹಾಲೊಳಗೆ. ಹಂಗೆ ಇಲ್ಲಿ ನೀರು ಕಾಯಕತ್ತಾವ, ಹೋದಾಡತ್ತಾವ. ಈ ಹೋದಾಡು ನೀರೊಳಗೆ ಇವನ್ನ ಒಂದೊಂದಾಗಿ ಹಾಕೋಣಂತ. ನೋಡ್ರಿ, ನೀರು ಹೋದಾಡ್ತಿರ್ಬೇಕು, ಈ ರೀತಿ ಹಾಕೋಬೇಕು. ಈಗ ನೋಡ್ರಿ, ಅಷ್ಟೂ ಹಾಕೊಂಡೇನ ಮಾಡ್ಕೊಂಡದ್ದೆಲ್ಲಾನು. ಇನ್ನು 3 ನಿಮಿಷ ಏನು ಮುಚ್ಚಲ. 3 ನಿಮಿಷ ಆಯ್ತು. ಅದಾದ ನಂತರ ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಳಂತ. ನೋಡ್ರಿ, ಈಗ ಅರ್ಧ ಲೀಟ್ರ್ ಹಾಲು ತೊಗೊಂಡನು. ಇದನ್ನು ಕಾಯಕ್ಕೆ ಇಟ್ಕೊಂಡನ. ಇದಕ್ಕೆ ಎಷ್ಟು ಬೇಕು ನೋಡಿ ಸ್ವೀಟ್ಗೆ ಅನುಸಾರವಾಗಿ ಸಕ್ಕರೆ ಹಾಕೋತನ. ನಾನು ಸ್ವಲ್ಪ ಬಾದಾಮ, ಗೋಡಂಬಿ ಮತ್ತು ಏಲಕ್ಕಿ ಒಂಚೂರು ಇದು ಸಣ್ಣ ಆಗೋ ಸಂಬಂಧ ಸ್ವಲ್ಪ ಸಕ್ಕರೆ ಹಾಕೊಂಡ ಮಿಕ್ಸ್. ಇದನ್ನು ಹಾಕೋದ್ರಿಂದ ಏನಾಗತಿ ಅಂತಂದ್ರೆ ಸ್ವಲ್ಪ ರುಚಿ ಹೆಚ್ಚಾಕತಿ, ಟೇಸ್ಟ್ ಜಾಸ್ತಿ ಬರ್ತೈತಿ. ಅದಕ್ಕೋಸ್ಕರ ಬಾದಾಮನ್ನ ಇದನ್ನು ನೋಡ್ರಿ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಒಂದು ಸರಿ ಹಾಲು ಉಕ್ಕು ಬರೋ ತನಕ ಕಾಸ್ಕೊಂಡ್ರೆ ಸಾಕ. ಯಾಕಂತಂದ್ರೆ ಸ್ವಲ್ಪ ಬಾದಾಮ ಹಾಕಿವಲ್ಲ, ಆಮ್ಯಾಗ ಏನಾಕತಿ ಅಂದ್ರೆ ಇದು ಹಾಲು ಸ್ವಲ್ಪ ಗಟ್ಟಿ ಆಕತಿ. ಹಾಲು ನೋಡ್ರಿ ಉಕ್ಕು ಬಂದೈತಿ. ಇದನ್ನು ಬಂದ್ ಮಾಡ್ಕೋತನು. ಈ ಕಡೆ ಏನಾಗೈತಿ ನೋಡೋಣಂತ. ಒಂದು 5 ನಿಮಿಷ ಆಯ್ತು. ಈಗ ನೋಡ್ರಿ ಯಾವ ಥರ ಡಬಲ್ ಆಗ್ಯಾವ ಸೈಜ.
ಇದು ಒಂದು 2 ನಿಮಿಷ ತಂಪಾಗಲಿ. ಆನಂತರ ಇದು ಹಾಲಿಗೆ ಹಾಕೋಣಂತ. ರೆಡಿ ಆದಮೇಲೆ ತೆಗೆದು ಐಸ್ ಕ್ಯೂಬ್ಗೆ ಹಾಕ್ಕೊಂಡು ಇನ್ನು ಇವಕ್ಕೆ ಆರೈತಿ ಇದಕ್ಕೆ ಒಂದೊಂದಾಗಿ ಹಾಕೋಣಂತ. ಈ ರೀತಿ ತೊಗೊಂಡ ಇದ್ರೊಳಗೆ ನೀರು ಹಿಂಗೊಂದು ಸ್ವಲ್ಪ ಒತ್ಕೊಂಡ ಇದನ್ನು ಇದಕ್ಕೆ ಹಾಕೋಣಂತ. ಹಂಗೆ ಹಾಕಿದ್ರೆ ಏನಾಕೈತಿ ಅಂದ್ರೆ ಇದ್ರೊಳಗಿಂದ ನೀರೆಲ್ಲ ಹಂಗೆ ಉಳಿತೈತಿ ನೋಡ್ರಿ. ಎಲ್ಲನೂ ಹಾಕೊಂಡನ ಇನ್ನು ಇದನ್ನು ತಂಪಾಗಕ್ಕೆ ಫ್ರಿಜ್ದೊಳಗೆ ಒಂದು 5 ನಿಮಿಷ ಇಡ್ತಾನ ನೋಡ್ರಿ. ನಾವೀಗ ಊಟ ಮಾಡಾಕ್ತೀವಿ. ನಾವು ವೇದಾಂತರು ಅಕ್ಕಿ ಹುಡುಗಿ ಎದ್ರು ಚೂಹಾ ಇರ್ತೈತೆ ಹಲ್ಲ ಅದ ಈ ಹಲ್ಗತೆ ಐತಿ. ಈಗ ಊಟ ಆತಿ ಮಾಡಿದ್ವಿ. ಆರಾಧೆ ಅಕ್ಕು ತಯಾರಾಗತ್ತಾರ. ಎಲ್ಲಿ ಹೊಂಟೀವಿ ಅಂತ ಹೇಳ್ತಾನೆ. ನಾವಿವತ್ತು ಕ್ಯಾಂಟೀನ್ಗೆ ಹೊಂಟೀವ್ರಿ. ಹಂಗೆ ನೀವು ನೋಡೋರಂತೆ ನಮ್ಮ ಕ್ಯಾಂಟೀನ್ ಹೆಂಗೈತಿ ಅಂತ ಹೇಳಿ ತೋರಿಸ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನಾನು ರೆಡಿಯಾಗಿ ಬರ್ತಾನೆ ನೋಡ್ರಿ. ನಾವು ರೆಡಿ ಅದೀವಿ. ಆರಾಧ್ಯ 3 ಜನ ರೆಡಿ ಆಗಿವಿ. ಇನ್ನು ಕ್ಯಾಂಟೀನ್ಗೆ ಹೋಗ್ತೀವಿ. ಇವ್ರ ಪಪ್ಪ ಕರ್ಕೊಂಡು ಹೋಗ್ಕಣ ಅಂತ ಹೇಳಿದ್ರೆ ಅವ್ರದ್ದೇನೋ ಫೋನ್ ಬಂತಂತ ಹೇಳಿ ಹೋದ್ರು. ಅವ್ರು ಜಲ್ದಿನ ಬರ್ರಿ ನೀವು ಅಂಥೇಳಿ ಹೋದ್ರು. ನಾವು ಹೋಗ್ತೀವಿ. ಬರ್ರಿ ಹೋಗೋಣಂತ ಕ್ಯಾಂಟೀನ್ಗೆ. ಒಂದು ಹೆಲ್ಮೆಟ್ ಹಿಡ್ಕೊ. ತಲ್ಕಿರಿ ನಾವು ಈಗ ನಮ್ಮ ಕ್ಯಾಂಟೀನ್ಗೆ ಹೊಂಟೀವಿ. ಇವತ್ತು ಮನೆಗೆ ಬೇಕಾದ ಎಲ್ಲ ಸಾಮಾನು ತೊಗೊಳ್ದೈತಿ. ಅದಕ್ಕಾಗಿ ನಾನು ಆರಾಧ್ಯ ಅಕ್ಕು ಹೊಂಟಿದ್ವಿ. ಮನೆಯವರಂತರೂ ಮುಂಚೆ ಹೋಗಿದ್ರೆ ಅದಕ್ಕೆ ನಾನು ಸ್ಕೂಟಿ ತೊಗೊಂಡ ಕ್ಯಾಂಟೀನ್ಗೆ ಹೊಂಟೀವ್ರಿ. ಕ್ಯಾಂಟೀನ್ಗೆ ಬಂದೀವಿ. ನಮಗೆ ಏನೇನು ಬೇಕು ಸಾಮಾನುಗಳನ್ನ ಎಲ್ಲನೂ ನಾವು ತೊಗೊಳತ್ತಿದ್ದೀವಿ. ಈಗ ನಾವು ಏನು ಬಂದೀವಲ್ಲ ಈ ಕ್ಯಾಂಟೀನ ನಮ್ಮ ಯೂನಿಟ್ದ ಐತಿ. ಅಕ್ಕು ನಾನು ಬಾಸ್ಕೆಟ್ ತೊಗೊಂಡ ನಮಗೆ ಏನೇನು ಸಾಮಾನು ಬೇಕಲ್ಲ ಅವನ್ನೆಲ್ಲ ಒಂದೊಂದಾಗಿ ನೋಡೇ ತೊಗೊಳತ್ತಿದ್ದೀವಿ. ಹಂಗೆ ನಮ್ಮ ಆರಾಧ್ಯ ವಿಡಿಯೋ ಮಾಡತ್ತಿದ್ಲು. ಈ ಕ್ಯಾಂಟೀನ್ದಾಗ ಮನೆಗೆ ಬೇಕಾದ ಎಲ್ಲ ಸಾಮಾನು ಸಿಗ್ತಾವ. ಬಿಸ್ಕೆಟ, ಚಾಕ್ಲೇಟ, ಸಾಬಣ್ಣ, ಸರ್ಪ. ಹಂಗೆ ನಮ್ಮ ಮನೆಯವರು ಬಂದ್ರೆ ಅವರ ಡ್ಯೂಟಿ ಮ್ಯಾಗಿದ್ರೆ ನಾನು ಫೋನ್ ಹಚ್ಚಿ ಬರ್ರಿ ನಾವು ಬಂದೀವಿ ಅಂತ ಹೇಳೋಣ. ಬಂದ್ರೆ ನಮ್ಮ ಯೂನಿಟ್ ಕ್ಯಾಂಟೀನ್ ಐತಿ. ಸ್ವಲ್ಪ ಸಣ್ಣದೈತ್ರಿ. ಹೊರಗಡೆ ಪ್ರೈಸ್ಗಿಂತಲೂ ಇಲ್ಲೇ ಸ್ವಲ್ಪ ಕಮ್ಮಿ ಆಗಿರ್ತೈತಿ. ಭಾಳ ಜನ ಅಂದ್ಕೊಂಡಿರ್ತಾರೆ 50% ಆಫ್ ಇರ್ತೈತೆ ಅಂತ ಹೇಳಿ. 50% ಇನ್ನು ಕಮ್ಮಿ ಆಗೋದಿಲ್ಲ. ಸ್ವಲ್ಪ ಒಂದೊಂದು ವಸ್ತುಗೆ ಇಂತಿಷ್ಟು ರೇಟ್ ಅಂತ ಹೇಳಿ ಕಡಿಮೆ ಆಕೈತೆ ಅಷ್ಟೆ. ಈ ನಮ್ಮ ಕ್ಯಾಂಟೀನ್ದಾಗ ಐತಲ್ಲ ಸಿವಿಲಿಯನ್ಸ್ ಅಂದ್ರೆ ಹೊರಗಿನ ಮಂದಿಗೆ ಅಲಾವಿಲ್ಲ. ಯಾರಿಗೆ ಕಾರ್ಡ್ ಐತಿ ಮತ್ತು ಯಾರು ಆರ್ಮಿ ಒಳಗದಾರಲ್ಲ ಅವ್ರನ್ನಷ್ಟ ಇಲ್ಲಿ ಒಳಗೆ ಬಿಡ್ತಾರೆ. ಒಂದೊಂದು ಕ್ಯಾಂಟೀನ್ದಾಗ ಕಾರ್ಡ್ ತೊಗೊಂಡ ಬೇರೆದವರು ಹೋಗಿ ತೊಗೊಂಬರ್ಬೋದು. ಆದರೆ ಇಲ್ಲಿ ನಮ್ಮಲ್ಲಿ ಆ ರೀತಿ ಸಿಸ್ಟಮ್ ಇಲ್ಲ. ನಿಮಗೆ ಯಾರಾದರೂ ಆರ್ಮಿ ಫ್ರೆಂಡ್ ಆಗಲಿ ಯಾರಾದರೂ ಪರಿಚಯ ಇದ್ದವರಾಗಲಿ ಆರ್ಮಿದಾಗಿದ್ರತಂದ್ರೆ ಕ್ಯಾಂಟೀನ್ದಿಂದ ಸಾಮಾನು ತರಿಸು ಅಂತ ನೋಡ್ರಿ. ಕ್ವಾಲಿಟಿ ಮಾತ್ರ ಮಸ್ತ್ ಇರ್ತಾವ. ಹೊರಗಿನಕ್ಕಿಂತ ಇನ್ನೂ ಚಲೋ ಕ್ವಾಲಿಟಿ ಸಿಗ್ತಾವ. ನಾವು ಬಿಲ್ ಕಟ್ ಮಾಡಿಸಿ ನಮ್ಮ ಸಾಮಾನೆಲ್ಲನೂ ಬ್ಯಾಗಿಗೆ ಹಾಕೊಳತ್ತಿದ್ದೀವಿ. ಇನ್ನು ಮನೆಗೆ ಹೋಗೋಣಂತ ಬರ್ರಿ. ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡ ಮನೆಗೆ ಬರ್ಬೇಕಂತೇಳಿ ಅನ್ಕೊಳ್ಳೋಕೆ ನಮ್ಮ ಮನೆಯವ್ರು ಬಂದರು. ನಾನು ಬಿಟ್ಟು ಬರ್ತಾನೆ ಬರ್ರಿ ನನಗೆ ಮತ್ತು ಗಾಡಿ ಬೇಕಂತೇಳಿ ಅವರ ನಮ್ಮನ್ನು ಮನೆ ತಕ ಬಿಡಾಕೆ ಬಂದರು. ಬ್ಯಾಗ್ನಾಗ ಐತೆ ಹೇಳ್ರಿ. ಇಲ್ಲ ಹೊಳಸ್ಕೊತ್ರಿ ಸರಿ ಬಾಯ್ ರೀ. ಕ್ಯಾಂಟೀನ್ಗೆ ಹೋಗಿ ಬಂದೀವಿ ನೋಡ್ರಿ. ಟೈಮ 6 ಗಂಟೆ ಆಗೈತಿ ನೋಡ್ಬೋದು. ಟೈಮ್ 6 ಆಯ್ತು. ಹೋಗಿ ಬರ್ಬೇಕು. ಬೇಸ್ರದಂಗೆ ಆಕತಿ. ಹೊರಗೆ ಎಲ್ಲಾರ ಹೋಗಿ ಬರ್ಬೇಕಂತಂದ್ರೆ ಬೇಸ್ರ ಆಕತ್ರಿ. ಬರೀ ಹರಿಯಾಗಿ ಮಾಡಿದ ರಸಮಲಾಯ ಫ್ರಿಜ್ ಒಳಗೆ ಇಟ್ಟಿದ್ವಿ. ತಂಪಾಗ್ಯಾವು. ನೋಡೋಣ ಬರೀ ಟೇಸ್ಟ್ ಹೆಂಗಾಗ್ಯಾವ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳ್ತಾನಂತ. ಆರುವ ರಸಮಲಾಯಿ ತಿನ್ನಕ್ರಿ ಬರೀ ಇಬ್ರು ಬರೀ ಆಯ್ಕೊಳ್ಳಿ ಹಾಕೊಂಬರ್ತೀನಿ ನೋಡ್ರಿ. ರಸಮಲಾಯಿ ಹೆಂಗಾಗ್ಯಾವ. ಹಾಲೆಲ್ಲ ಎಳ್ಕೊಂಡು ದುಡ್ಡು ಆಗ್ಯಾವ. ತಂಪು ಆಗೈತಿ. ಟೇಸ್ಟ್ ಮಾಡೋಣಂತ. ಯಾವ ರೀತಿ ಮಸ್ತ್ ಆಗ್ಯಾವ. ಡಬಲ್ ಆಗ್ಯಾವ. ಮಾಡಿದ್ದೊಂದು ಇಷ್ಟಿಷ್ಟ ಆದ್ರೆ ದುಡ್ಡು ಆಗ್ಯಾವ.
ಮಸ್ತ್ ಆಗಿದೆ. ಮಸ್ತ್ ಆಗೈತೆ ಟೇಸ್ಟ್ ಚಲೋ ಐತಿ. ಟೇಸ್ಟ್ ಅಂತೂ ಮಸ್ತ್ ಆಗೈತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ. ಮತ್ತೆ ಸಿಗ್ತೀವಿ ನಾಳೆ ವಿಡಿಯೋದೊಂದಿಗೆ. ಬಾಯ್.